ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅರುಣಾ ಎಚ್ ಎಲ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತು 2 ಬನಾನ ತೆಗೆದುಕೊಂಡಿದ್ದೀನಿ. ಅದರಲ್ಲಿ ಎರಡು ಥರ ಚಹಾ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಿದ್ದೀನಿ. ಓಕೆ, ಇವಾಗ ಒಂದು ಬನಾನನ ಈ ಥರ ಕಟ್ ಮಾಡ್ಕೊತೀನಿ ಸ್ಲೈಸ್ ಆಗಿ. ನಮಗೆ ಎಷ್ಟು ಬೇಕಾಗುತ್ತೆ ಫ್ರೆಂಡ್ಸ್. ಬನಾನದಿಂದ ಎಷ್ಟೆಲ್ಲ ವೆರೈಟಿ ಸ್ವೀಟ್ಸು ಮತ್ತು ಚಿಪ್ಸ್ ಇದನ್ನೆಲ್ಲ ಮಾಡ್ಬೋದು, ಬೋಂಡಾನು ಮಾಡ್ಬೋದು. ಇವತ್ತು ನಾನು ಇದರಲ್ಲಿ ಚಹಾನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದು ತಮಿಳ್ನಾಡು ಸ್ಟೈಲಲ್ಲಿ ಮಾಡ್ತಾರೆ. ಓಕೆ ಫ್ರೆಂಡ್ಸ್, ಇವಾಗ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು, ಇವಾಗ ನಾನು ಒಬ್ಬರಿಗೆ ಚಹಾ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಅದು ಚೆನ್ನಾಗಿ ಚಳಮಳ ನೀರು ಕಾದ್ಮೇಲೆ ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಚಹಾ ಪುಡಿ ಹಾಕ್ಕೊತೀನಿ. ಚಹಾ ಪುಡಿ ಚೆನ್ನಾಗಿ ಕುದ್ದು ಅದು ಎಲ್ಲ ಫ್ಲೇವರ್ ಎಲ್ಲ ಬಿಡಬೇಕು, ಕಲರ್ ಸ್ವಲ್ಪ ಚೇಂಜ್ ಆಗಬೇಕು. ಆಗ ನಾನು ಇದಕ್ಕೆ ಬನಾನ ಇರ್ತದಲ್ಲ, ಅದು ಕಟ್ ಮಾಡಿಕೊಂಡಿದ್ನಲ್ವ, ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ಇವಾಗ ಒಂದು ಬನಾನ ಆದರೂ ಸಾಕು. ಒಬ್ಬರಿಗೆ 1 ಕಪ್ ಟೀಗೆ 1 ಬನಾನ ಆದರೂ ಸಾಕು. ಈ ಥರ ಸ್ಲೈಸ್ನ ಈ ಥರ ಕಟ್ ಮಾಡಿ ಹಾಕ್ಕೋಬೇಕು. ಎಲ್ಲಿ ಸ್ಕಿಪ್ ಮಾಡಬೇಡಿ. ಇದನ್ನು ಚೆನ್ನಾಗಿರುತ್ತೆ ಟೀ. ಇದರಿಂದ ಬ್ಲಡ್ ಪ್ರೆಷರ್ ಕಡಿಮೆ ಆಗುತ್ತೆ ಮತ್ತು ಚೆನ್ನಾಗಿ ನಿದ್ದೆ ಬರುತ್ತೆ, ರಿಲೀವ್ಸ್ ಡಿಪ್ರೆಷನ್ ಆಗುತ್ತಾ, ಏಡ್ಸ್ ಡಿಸೀಸನ್ ಇರುತ್ತಲ್ಲ ಅದನ್ನು ಕಡಿಮೆ ಆಗುತ್ತಾ, ಮತ್ತು ಬೂಸ್ಟ್ ಇಮ್ಯುನಿಟಿನೂ ಬರುತ್ತೆ ಇದರಿಂದ. ಇನ್ನು ಟೀ ಕುಡ್ಕೊತಾವೆ ನಾವು ನಾರ್ಮಲಿ ಯಾವಾಗಲೂ ಟೀ ಮಾಡ್ತಾ ಇರ್ತೀವಲ್ವ, ಅದೇ ಥರ ನಾವು ಇದನ್ನೆಲ್ಲ ಕುಡ್ಕೊತ ಹೋದ್ವಪ್ಪ ಅಂತಂದರೆ ಲೋಯೆಸ್ಟ್ ಬ್ಲಡ್ ಪ್ರೆಷರು ಕಡಿಮೆ ಆಗುತ್ತೆ. ರೆಗ್ಯುಲರಾಗಿ ನಾವು ಸ್ಲೀಪ್ ಮಾಡ್ತಾ ಇರ್ತೀವಿ ಮತ್ತು ನಿದ್ದೆ ಮಾಡ್ತಾ ಇರಲ್ಲ, ಅದೇ ಥರ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಇದರಿಂದ. ಈ ಥರ ಚಹಾ ಕುಡಿದಪ್ಪ ಅಂತಂದರೆ ನಿದ್ದೆ ಬರಲಾರ್ದವರು ಈ ಥರ ಚಹಾನ ಮಾಡ್ಬೋದು. ಸೇಮ್ ಇವಾಗ ಒಂದು ಅರ್ಧ ಕಪ್ಪಷ್ಟು ನೀರು, ಅರ್ಧ ಚಮಚದಷ್ಟು ಟೀ ಪುಡಿ ಮತ್ತು 1 ಬನಾನ ಕಟ್ ಮಾಡಿದ್ದು, ಇವಾಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನಿವಾಗ 1 ಕಪ್ ಚಹಾ ಮಾಡ್ತಾ ಇರೋದು. ಇವಾಗ ಚೆನ್ನಾಗಿ ಇದು ಕುದಿಸ್ಕೊತೀನಿ. ಚೆನ್ನಾಗಿದು ಕುದ್ದ ನಂತರ ಇದಕ್ಕೆ ನಾನು ಅರ್ಧ ಚಮಚದಷ್ಟು ಸಕ್ಕರೆನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ಕುದ್ದ ನಂತರನ ಇದನ್ನು ಮಿಕ್ಸ್ ಮಾಡಬೇಕು. ಇವಾಗ ನಾನು ಅದು ಕೆಳಗೆ ಅಂಟ್ಕೋಬಾರ್ದಂತ ಸ್ವಲ್ಪ ಟರ್ನ್ ಮಾಡ್ತಾಯಿದ್ದೀನಿ. ಬನಾನ ಅಂಟ್ಕೋಬಾರ್ದಲ್ವ ಪಾತ್ರೆಗೆ, ಅದಕ್ಕೋಸ್ಕರ ಸ್ವಲ್ಪ ಅದು ಕುದಬೇಕು. ಪರಿಮಳನೂ ಚೆನ್ನಾಗಿ ಬರುತ್ತೆ, ಕಲರ್ಸೂ ಚೆನ್ನಾಗಿ ಬರುತ್ತೆ. ಚಹಾದ್ದು ತುಂಬ ಟೇಸ್ಟಿ ಅನಿಸುತ್ತೆ. ಇದು ಬೆಂಗಳೂರಲ್ಲಿ ಈ ಥರ ತಮಿಳ್ನಾಡಲ್ಲಿ ಕುಡಿದ್ವಪ್ಪ ಅಂದರೆ 1 ಟೀಗೆ 50 ರೂಪೀಸ್ ಮಾರ್ತಾರೆ. ನಾನು ಇವಾಗ ನಿಮಗೆ ಈಸಿಯಾಗಿ ಮನೆಯಲ್ಲೇ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಇವಾಗ ಅರ್ಧ ಚಮಚದಷ್ಟು ನಾನು ಸಕ್ಕರೆ ಹಾಕಿದೆ. ಇವಾಗ ಇನ್ನೂ ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಕುಡಿಬೇಕು. ಸೇಮ್ ಟೀ ಮಾಡಿದ ಥರನೇ ಬನಾನ ಆ್ಯಡ್ ಮಾಡಬೇಕು. ಮತ್ತು ಬನಾನ ಇರಲಿಲ್ಲಪ್ಪ ಅಂತಪ್ಪ ಅಂದರೆ ಸಪೋಟನೂ ಸಹಿತ ಆ್ಯಡ್ ಮಾಡಿ ನಾವು ಚಹಾ ಮಾಡ್ಕೋಬೋದು. ವಿತ್ ಬನಾನ ಮತ್ತು ಸಪೋಟ ಎರಡೂ ಹಾಕ್ಬೋದು. ಈ ಥರ ಚಹಾಗ ತುಂಬ ಸ್ಪೆಷಲ್ ಇರುತ್ತೆ, ಟೇಸ್ಟೂ ಇರುತ್ತೆ. ನೋಡಿ, ನೀವು ಒಂದು ಸರಿ ಆದರೂ ಟ್ರೈ ಮಾಡಿ ಮನೆಯಲ್ಲಿ ಯಾವ ಥರ ಇರುತ್ತೆ ಅಂತಂದು. ಗೆಸ್ಟ್ ಬಂದಿರ್ತಾರಲ್ವ, ಆವಾಗ ಡಿಫ್ರೆಂಟಾಗಿ ಮಾಡಿಕೊಡ್ಬೋದು ಮತ್ತು ಮಕ್ಕಳನ್ನು ಕುಡಿಬೋದು ಈ ಥರ ಚಹಾ ಮಾಡಿಕೊಂಡು. ಸ್ಪೆಷಲ್ ಅನಿಸುತ್ತೆ, ಬನಾನಾ ಫ್ಲೇವರ್ ಬರ್ತಾ ಇರ್ತೈತೆ ಕುಡಿಯುವಾಗ. ಇವಾಗ ಇದನ್ನು ಸೇಮ್ ನಾವು ಯಾವ ಥರ ಸೋಸ್ಕೊತೀವೋ ಅದೇ ಥರ ಸೋಸ್ಕೊಂಡು ಟೀನ ಇದರಲ್ಲಿ ಬಿಸ್ಕೆಟ್ ಜೊತೆ ತಿನ್ಬೋದು, ಇಲ್ವಂದ್ರೆ ಹಾಗೆ ಕುಡಿಬೋದು. ಫ್ರೆಂಡ್ಸ್, ನಿಮಗೆ ಇದು ಇಷ್ಟ ಆಯ್ತು ಅಂದ್ಕೊಳ್ತೀನಿ. ಇನ್ನೊಂದು ಟೀ ಮಾಡೋದು ಯಾವ ಥರ ಅಂತ ಹೇಳ್ಕೊಡ್ತೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಶೇರ್ ಮಾಡಿ. ನನಗೂ ಇದು ಇಷ್ಟ ಆಗುತ್ತೆ ಮುಂದೆ ಈ ವಿಡಿಯೋ ಮಾಡೋದಕ್ಕೆ. ನೋಡಿ, ಇವಾಗ ಎಷ್ಟು ಕಲರ್ ಚೇಂಜ್ ಆಗಿದೆ, ಎಷ್ಟು ಫ್ಲೇವರ್ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಾಗ ಇನ್ನೊಂದು ಬನಾನ ತಗೊಂಡಿದ್ದೀನಿ, ಅದನ್ನು ಇದೇ ಥರ ಕಟ್ ಮಾಡ್ಕೊತೀನಿ ಸ್ಲೈಸ್ ಆಗಿ. ಇದ್ರಾಗಿಂದ ಇದಕ್ಕೆ ಬನಾನ ವಿತ್ ಶಕ್ಕಿ ಅಂತಾರಲ್ವ, ಸಿನಮನನ್ ಟೀ ಅಂತಲೂ ಕರೀತಾರೆ ಇದಕ್ಕೆ. ಇದು ನ್ಯಾಚುರಲ್ ಸ್ಲೀಪ್ ಮಾಡ್ಬೋದು. ಈ ಥರ ನಾವು ಕುಡಿದ್ವಪ್ಪ ಅಂತಂದರೆ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತೊಗೊಂಡು ಸ್ಲೀಪ್ ಮಾಡೋದಕ್ಕಿಂತ ಈ ಥರ ನಾವು ಚಹಾ ಮಾಡ್ಕೊಂಡು ರೆಗ್ಯುಲರಾಗಿ ನಾವು ಚಹಾ ಮಾಡ್ತೀವಲ್ವ, ಅದೇ ಥರ ನಾವು ಚಹಾ ಮಾಡ್ಕೊಂಡು ಕುಡಿದ್ವಪ್ಪ ಅಂತಂದರೆ ನಾವು ಆರಾಮ್ಸೆ ನಿದ್ದೆ ಮಾಡ್ಬೋದು. ಇವಾಗ ಒಂದು ಅರ್ಧ ಶುಂಠಿ ತೆಗೆದುಕೊಂಡು ಅದ್ರ ಮೇಗಡೆ ಸಿಪ್ಪೆ ಎಲ್ಲ ತೆಗೆದು ಈ ಥರ ತುರಿದಿದ್ದೀನಿ. ಇವಾಗ ನಾನು ಸೇಮ್ ಮೆಥಡಲ್ಲೇ 1 ಕಪ್ಪಷ್ಟು ನೀರು ಹಾಕಿದ್ದೀನಿ.
ಇದು ಚೆನ್ನಾಗಿ ಕುದಿಬೇಕು. ಕುದ್ದಿದ ನಂತರ ಇದಕ್ಕೆ ಒಂದು 2 ಇಂಚಷ್ಟು ಚಕ್ಕೆ ಹಾಕೋಬೇಕು. ಚಕ್ಕೆ ಪೌಡ್ರ್ ಇದ್ರೂ ಹಾಕೋಬೋದು. ನಾನು ಚಕ್ಕೆ ಹಾಕ್ಕೊಂಡೆ. ಇವಾಗ ಇದು ಕಾಡು ಏಲಕ್ಕಿ, ಇದು ಬ್ಲ್ಯಾಕ್ ಏಲಕ್ಕಿ ಇರುತ್ತಲ್ವ, ಇದು ಶುಗರ್ ಬರೋದಿಲ್ಲ. ಈ ಥರ ಏಲಕ್ಕಿನ ಬ್ಲ್ಯಾಕ್ ಏಲಕ್ಕಿ ತೊಗೊಂಡು ನಾವು ಹಾಕ್ಕೊಂಡು ಕುಡಿದೀವಪ್ಪ ಅಂತಂದರೆ ಶುಗರ್ ಬರೋದಿಲ್ಲ. ಇದನ್ನು ಜಜ್ಜಿ ಇದಕ್ಕೆ ಹಾಕ್ಕೋಬೇಕು. ಫ್ರೆಂಡ್ಸ್, ಈ ಥರ ಚಹಾ ಮಾಡ್ಕೊಂಡು ಕುಡಿಯೋದ್ರಿಂದ ಎಷ್ಟೆಲ್ಲ ಇದು ಇದೆ, ಇಂಪಾರ್ಟೆನ್ಸ್ ಇದೆ, ಯೂಸಸ್ ಇದೆ ಅಂದರೆ ಈ ಚಹಾದಿಂದ. ಇವಾಗ ನಾನು ಶುಂಠಿ ತುರಿದಿದ್ದಲ್ವ ಅದನ್ನು ಹಾಕ್ಕೊಂಡೆ. ಶುಂಠಿ ತುರಿದಿದ್ದೆ. ಇವಾಗ ಬನಾನೂ ಹಾಕ್ಕೊಂಡೆ. ಇವಾಗ ಇದಿಷ್ಟು ನಾನು ಕುದಿಸ್ತಾ ಇದ್ದೀನಿ. ಇದು ಕುದಿಬೇಕು, ಚೆನ್ನಾಗಿ ಕುದಿಬೇಕು. ಏಡ್ಸ್ ಡಿಸೀಸಸ್ ಇರುತ್ತಲ್ಲ ಅದು ಹೋಗುತ್ತೆ. ಮತ್ತು ಲವಂಗನೂ ಹಾಕ್ಕೊಂಡೆ. ಇಮ್ಯುನಿಟಿನೂ ಬೂಸ್ಟ್ ಆಗುತ್ತೆ. ಈ ಥರ ಚಹಾ ಕುಡಿಯೋದ್ರಿಂದ ನಿದ್ದೆನೂ ಚೆನ್ನಾಗಿ ಬರುತ್ತೆ. ಮತ್ತು ಬೋನ್ ಡೆನ್ಸಿಟಿನೂ ಚೆನ್ನಾಗಿ ಮಾಡ್ಕೋಬೋದು. ಈ ಥರ ಪದೇ ಪದೇ ನಾವು ಚಹಾ ಮಾಡ್ಕೊಂಡು ಕುಡಿಯೋದ್ರಿಂದ ಲೋಯರ್ ಬ್ಲಡ್ ಪ್ರೆಷರು ಕಡಿಮೆ ಆಗುತ್ತಾ. ಈ ಥರ ಚೆನ್ನಾಗಿ ಒಂದು 5ರಿಂದ 10 ನಿಮಿಷ ನಾವು ಕುದಿಸ್ಬೇಕು. ಚೆನ್ನಾಗಿ ಕುದ್ದಿದ ಮೇಲೆ ಇದಕ್ಕೆ ನಾನು ಬೆಲ್ಲ ಸೇರಿಸ್ತಾ ಇದ್ದೀನಿ. ಆ ಟೀಗೆ ನಾನು ಸಕ್ಕರೆ ಹಾಕಿದೆ. ಈ ಟೀಗೆ ನಾನು ಸಿನಾಮಿನನ್, ಇದು ಚಕ್ಕೆ, ಲವಂಗ ಅದನ್ನೆಲ್ಲ ಹಾಕಿದ್ನಲ್ವ, ಇದಕ್ಕೆ ನಾನು ಬೆಲ್ಲ ಹಾಕಿದೆ. ಬೆಲ್ಲ ಹಾಕಿ ಕುಡಿದ್ರೆ ಕಫನೂ ಇರೋದಿಲ್ಲ, ಹಾಗಾಗಿ ಬೆಲ್ಲನೂ ಹಾಕಿದೆ. ಶುಗರ್ ಇದ್ದವರು ಇದನ್ನು ಟೀ ಕುಡಿಬೋದು ಬೆಲ್ಲ ಹಾಕ್ಕೊಂಡು. ಇಮ್ಯುನಿಟಿ ಪವರ್ನು ಹೆಚ್ಚಿಗೆ ಮಾಡ್ಕೋಬೋದು. ಈ ಥರ ಚಹಾ ಕುಡಿಯೋದ್ರಿಂದ ಮಕ್ಕಳಿಗೂ ಕೊಡ್ಬೋದು. ಈ ಥರ ಬನಾನಾ ಟೀ ಮಾಡಿ ಕುಡಿಯೋದ್ರಿಂದ ಇದನ್ನು ಒಂದು 5ರಿಂದ 10 ನಿಮಿಷ ಕುದಿಸ್ಬೇಕು. ಇದೇ ಥರ ಇದು ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಮನೆಯಲ್ಲಿ ಟೀ ಮಾಡ್ತಿರ್ತೀರಲ್ವ, ಅದೇ ಪ್ರಮಾಣದಲ್ಲಿ ಮಾಡಿಕೊಂಡು ಕುಡಿಬೋದು. ಅದಕ್ಕೆ ಒಬ್ಬರಿಗೆ ಒಂದು ಬನಾನಾ ಥರ ನಾನು ಹಾಕಿದ್ದೀನಿ. ಇವಾಗ ಇದನ್ನೇ ಹಾಗೆ ಸೋಸ್ಕೋಬೇಕು. ಬೆಲ್ಲ ಹಾಕಿದ್ದೀನಿ, ನೀರು ಹಾಕಿದ್ದೀನಿ, ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಬನಾನ. ಇದನ್ನು ನಾವು ಶುಗರ್ ಇದ್ದರು ಇದೇ ಥರ ಸೋಸ್ಕೊಂಡು ಕುಡಿಬೇಕು. ನಾನಿವತ್ತು ಇದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿಕೊಂಡು ಕುಡಿತಾ ಇದ್ದೀನಿ. ಸೇಮ್ ಸೋಸಿ ಇದನ್ನು ಇದಕ್ಕೆ ಇವಾಗ ನಾನು ಶುಗರ್ ಇದ್ದರು ಇದೇ ಥರ ಚಹಾ ಕುಡಿಬೋದು. ನಾನಿವಾಗ ಇದಕ್ಕೆ ಹಾಲು ಮಿಕ್ಸ್ ಮಾಡಿಕೊಂಡು ಚಹಾ ಕುಡಿತಾ ಇದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸ್ತೀರಾ? ಪ್ಲೀಸ್ ಕಾಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.